ಒಳ್ಳೆಯ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಕೊಡುವುದು ನಮ್ಮ ಉದ್ದೇಶವಾಗಿದೆ. ವಿದ್ಯೆಗೆ ವಿನಯನ ಶೋಭತೆ ಎನ್ನುವ ಹಾಗೆ ವಿದ್ಯೆಗೆ ವಿನಯ ಅಂತಂದರೆ ವಿದ್ಯೆ ಎಷ್ಟೇ ಕಲಿತ್ರೂ ವಿನಯ ಇರಲಿಲ್ಲ ಅಂದರೆ ಅದು ಝೀರೋ. ಎಷ್ಟೋ ಡಿಗ್ರಿ ಮುಗಿಸ್ಕೊಂಡು PhD ಮಾಡಿಕೊಂಡು ತಮ್ಮ ತಂದೆ ತಾಯಿಗಳನ್ನ ಹೊರಗಡೆ ಅಟ್ತಾ ಇದ್ದಾರೆ. ಅದಕ್ಕೆ ಮೂಲ ಕಾರಣ ಅಂದರೆ ಸಂಸ್ಕೃತಿ ಇರಲಾರ್ದ ಕಾರಣವೇ ಅವ್ರಿಗೆ ಮೂಲ ಉದ್ದೇಶ. ಮನೆ ಬಿಟ್ಟು ಹೊರಗೆ ಹಾಕ್ತಾ ಇದ್ದಾರೆ. ಎಜುಕೇಷನ್ ಇದ್ದರು ಅದಕ್ಕೆ ಸಂಸ್ಕೃತಿ, ಸಂಸ್ಕಾರ, ವಿನಯ ಅದ್ರ ಜೊತೆಗಿದ್ದಾಗಲೇ ವಿದ್ಯೆಗೆ ಶೋಭೆ. ಎಲ್ಲ ಪೋಷಕರು ನಾವು ಹೇಳ್ದಂಗೆಲ್ಲ ಕ್ಲಾಸ್ ವರ್ಕ್ ಹೇಳಿದಂಗೆ ಹೋಮ್ವರ್ಕು ಮಾಡಿಸ್ತಾ ಇದ್ದಾರೆ. ನಾವು ಹೇಳಿದ ಹಾದಿಯಲ್ಲೇ ಅವರು ನಡೀತಾ ಇದ್ದಾರೆ. ನಮಗೆ ಸಪೋರ್ಟಿವ್ ಆಗಿ ಯಾವುದೇ ಕೆಲಸ ಹೇಳಿದ್ರು ಕ್ಲೀನಾಗಿ ಅವರು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ನಮ್ಮ ಸ್ಕೂಲಲ್ಲಿ ನಾವು ಹೇಳಿದ್ದನ್ನೇ ಅವ್ರು ನಾವೇನು ಹೇಳ್ತೀವಿ ವರ್ಕ್ ಅದನ್ನೆಲ್ಲ ಮಾಡ್ಕೊಂಡು ಬರ್ತಾ ಇದ್ದಾರೆ. ಪ್ರಾಜೆಕ್ಟ್ ವರ್ಕ್ ಕೊಟ್ಟರು ಮಾಡಿಸ್ಕೊಡ್ತಾ ಇದ್ದಾರೆ. ಏನೇ ಹೇಳಿದ್ರು ಯಾವುದಕ್ಕೂ ಇಲ್ಲ ಅನ್ನಲಾರ್ದೇ ಎಲ್ಲದಕ್ಕೂ ಸಪೋರ್ಟಿವ್ ಆಗಿದ್ದಾರೆ. ನಾವು ಅವ್ರಿಗೆ ಸಪೋರ್ಟಿವ್ ಆಗಿದ್ದೀವಿ. ಒಂದು 15 ಡೇಸಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಸರ್. ಎಲ್ಲರಿಗೂ ಒಳ್ಳೆಯ ಪ್ರೈಸ್ ತೊಗೊಂಡು ದೇಶಕ್ಕೆ ಮಾದರಿಯಾಗಿ ಎಲ್ಲದಕ್ಕಿಂತ ಮಿಗಿಲಾಗಿ ಶಿಕ್ಷಣವನ್ನು ತಗೊಂಡು ಮಾನವರಾಗಿ ಉನ್ನತ ಹುದ್ದೆಯೊಳಗೆ ಹೋಗ್ಬೇಕಂತ ನಾನು ನಮ್ಮ ರಾಜಗೋಪಾಲ್ ನಗರ ಠಾಣೆಯ ರವಿಕುಮಾರ್ ಸರ್ ಬಂದಿದ್ದರು. ನಮ್ಮ ಹೆಗ್ನಳ್ಳಿ ಗ್ರಾಮಸ್ಥರ ಹಿರಿಯ ಮುಖಂಡರಾದಂಥ ರಾಮೇಗೌಡರು ಬಂದಿದ್ದರು. ಅದ್ರ ನೆಕ್ಸ್ಟ್ ಡಾಕ್ಟರ್ ಆನಂದ್ ಅಂತಂದು ಬಂದಿದ್ದರು, ನಮ್ಮ KPCC ವಾರ್ಡಿನ ಅಧ್ಯಕ್ಷರವರು. ನೆಕ್ಸ್ಟು ಬಿರಾದರ್ ಅಂತ ಡಾಕ್ಟರ್ ಬಿರಾದರ್ ಅಂತ ಬಂದಿದ್ದರು. ಅವರು ಸಮಾಜ ಸುಧಾರಕರವರೆಲ್ಲ. ಇನ್ನೂ ಅನೇಕ ಮುಖಂಡರು ಬಂದಿದ್ದಾರೆ. ನಮ್ಮ ಅನ್ನೋರಾದಂಥ ಯಾರು ಪಂಚಾಕ್ಷರಿ ಹಿರೇಮಠ ಅನ್ನೋರು ಅಂತಂದು ಅವರು ಚೀಫ್ ಆರ್ಮಿ ಹೆಡ್ ಅವರು ಬಂದಿದ್ದಾರೆ. ಇನ್ನೊಬ್ಬರು ನಮ್ಮ ಕಾನೂನು ಸಮಿತಿಯ ಅಧ್ಯಕ್ಷರಾದಂಥ ಒಬ್ಬರು ವಿಜಯಲಕ್ಷ್ಮಿ ಹಿರೇಮಠ ಅಂತ ಬಂದಿದ್ದಾರೆ. ಇವರೆಲ್ಲರೂ ಬಂದಿದ್ದಾರೆ. ಗಣ್ಯ ಅತಿಥಿಗಳು ಇನ್ನೂ ಮುಂತಾದವರು ಬಂದಿದ್ದಾರೆ.